ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈ ಬಾಳೆ ಎಲೆ 100 ವರ್ಷದ ಗಂಡ ಹೆಂಡತಿರ್ ಬಂಧನಕ್ಕೆ ಪ್ರತೀಕ ಯಜಮಾನ್ರೆ. ಏನು ಈ ಎಲೆ ಗಂಡ ಹೆಂಡತಿರ ಸಂಬಂಧಕ್ಕೆ ಪ್ರತೀಕನ? ಹೇಗ್ ನೇನಿ? ಮದ್ವೆ ಆದ ತಕ್ಷಣ ಗಂಡ ಹೆಂಡತಿರ್ ಇಬ್ರು ಸೇರಿ ಒಂದೇ ಎಲೆಲಿ ಊಟ ಮಾಡ್ತಾರೆ. ಅದ್ರ ಅರ್ಥ ಏನು ಅಂದ್ರೆ ಒಬ್ರಿಗೊಬ್ರು ಸೇರ್ಕೊಂಡು ಒಂದು ಸುಂದರವಾದ ಬಂಧನನ ಬಾಳೆ ಎಲೆಲಿ ಸೃಷ್ಟಿ ಮಾಡ್ತಾರೆ. ಗಂಡ ಹೆಂಡತಿ ಸಂಬಂಧ ಕೂಡ ಅದರಲ್ಲಿರೋ ಹಾಗೆ ಇಷ್ಟ, ಅಭಿರುಚಿಗಳು, ಪ್ರೀತಿ, ವಿಶ್ವಾಸನ, ಅನುಬಂಧನ ಹೀಗೆ ಒಂದೊಂದೇ ಸೇರಿಸ್ಕೊಂಡು ದೂರ ಆಗ್ದಿರೋ ಹಾಗೆ ಒಂದು ಸುಂದರವಾದ ಸಂಬಂಧ ಶುರುವಾಗ್ಲಿ ಅಂತ. ವಾವ್, ಈ ಎಲೆಲಿ ಒಟ್ಟಿಗೆ ಊಟ ಮಾಡೋದ್ರಿಂದ ಇಷ್ಟೆಲ್ಲ ಇದೆಯಾ? ಹೌದು ಯಜಮಾನ್ರೆ, ಈ ಬಾಳೆ ಎಲೆಗೆ ಒಂದ್ ಹೆಸರು ಕೂಡ ಇದೆ, ಪತ್ರಾವಳಿ ಅಂತ. ಪತಿ ಮತ್ತು ಪತ್ನಿ ಅಂದ್ರೆ ಗಂಡ ಹೆಂಡತಿ ಅಂತ ಅರ್ಥ. ಓಹ್ ವಾವ್, ವಂಡರ್ಫುಲ್, ಫ್ಯಾಂಟಾಸ್ಟಿಕ್. ಗಂಡ ಹೆಂಡತಿ ಇಬ್ರು ಈ ಎಲೆಯಲ್ಲಿ ಒಬ್ರಿಗೊಬ್ರು ಕೈ ತುತ್ತನ್ನ ತಿನ್ಸೋದ್ರಿಂದ ಇದಕ್ಕೆ ಪತ್ರಾವಳಿ ಅಂತಾರೆ. ಯಜಮಾನ್ರೆ, ಆ ಅಪಘಾತ ನಮ್ ಮಧ್ಯೆ ಸಮಸ್ಯೆ ಸೃಷ್ಟಿಸ್ತು. ನಿಮ್ ಪಕ್ಕದಲ್ಲೇ ನಾನಿದ್ರು ನಾನ್ ನಿಮ್ ಹೆಂಡತಿ ಅಂತ ನೀವು ಗುರ್ತಿಸಕ್ ಆಗ್ತಿರೋ ಅಂತ ಸ್ಥಿತಿಗೆ ತಂದಿಡ್ತು. ನಮ್ ಮಧ್ಯೆ ಇಂಥ ಸಮಸ್ಯೆ ಇದೇ ಮೊದ್ಲು, ಇದೇ ಕೊನೆ ಸಲ ಆಗ್ಬೇಕು. ಅದಕ್ಕೆ ಇಷ್ಟು ವಿಶಾಲವಾಗಿರೋ ಬಾಳೆ ಎಲೆಲಿ ನಾವಿಬ್ರು ಸೇರಿ ತಿಂದ್ರೆ ಇದ್ರ ಹಾಗೆ ನಮ್ ಸಂಬಂಧ ಕೂಡ 100 ವರ್ಷ ಹೀಗೆ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದು ನಮ್ಗೆ ಮತ್ತೆ ಶುರುವಾಗ್ತಿರೋ ಹೊಸ ಜೀವನ ಯಜಮಾನ್ರೆ. ಅದಕ್ಕೆ ಮದ್ವೆ ಆದ್ಮೇಲೆ ಗಂಡ ಹೆಂಡತಿರು ಒಟ್ಟಿಗೆ ಊಟ ಮಾಡೋ ಹಾಗೆ ನಾವು ಕೂಡ ಇದ್ರಲ್ಲಿ ಒಟ್ಟಿಗೆ ಊಟ ಮಾಡಿ ಹೊಸ ಅಧ್ಯಾಯನ ಶುರು ಮಾಡೋಣ. ನಿನ್ ಮುಖದಲ್ಲಿ ತುಂಬಾ ದಿನಗಳಾದ್ಮೇಲೆ ನಿಜವಾದ ಸಂತೋಷ ಕಾಣಿಸ್ತಾ ಇದೆ. ನನ್ಗೀಗ ಹೊಟ್ಟೆ ತುಂಬ್ದಂಗ ಆಗ್ತಿದೆ ನೇನಿ. ಅಯ್ಯೋ, ಹಾಗ್ ಹೊಟ್ಟೆ ತುಂಬ್ತು ಅಂತ ಹೇಳಿ ನೀವ್ ಊಟ ಮಾಡ್ದೆ ಹಾಗೆ ಇದ್ಬಿಡ್ತಿರೋ ಏನು? ಸರಿಯಾಗಿದ್ದೀರಾ ಯಜಮಾನ್ರೆ ನೀವು. ನನ್ ಕೈಯಾರೆ ನಿಮಗ್ ತಿನ್ನಿಸ್ತೀನಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.